ರ್ಯಾಪಿಡೋ ಪಾರ್ಸಲ್ ಅಲ್ಲಿ ಬಂದದ್ದು ಕಸದ ಡಬ್ಬಿ. ಒಬ್ಬ ಮಹಿಳೆ ಎಂದಿನಂತೆ ರ್ಯಾಪಿಡೋದಲ್ಲಿ ಪಾರ್ಸಲ್ ಅನ್ನು ಬುಕ್ ಮಾಡಿದ್ದಾಳೆ. ಡೆಲಿವರಿ ಏಜೆಂಟ್ ಆಕೆಯ ಮನೆಯ ಬಾಗಿಲಿಗೆ ಬಂದು ಪಾರ್ಸಲ್ ಅನ್ನು ಸ್ವೀಕಾರ ಮಾಡಿದ್ದಾನೆ. ಆತನ ಕೈಗೆ ಅಂದವಾಗಿ ಪ್ಯಾಕ್ ಮಾಡಲಾದಂತಹ ಎತ್ತಲು ಸ್ವಲ್ಪ ಭಾರವಾದಂತಹ ಕಾರ್ಡ್ಬೋರ್ಡ್ ಬಾಕ್ಸ್ ಅನ್ನ ಆ ಮಹಿಳೆ ನೀಡಿದ್ದಾಳೆ. ಟ್ರಾಫಿಕ್ನಲ್ಲಿ ಮ್ಯಾಪ್ ತೋರಿಸಿದಂತೆ ಸಾಗಿದಂತಹ ಡೆಲಿವರಿ ಏಜೆಂಟ್ ಹೋಗುವ ಇಡೀ ಹಾದಿಯಲ್ಲೂ ಕೂಡ ಪ್ಯಾಕ್ ಮಾಡಿರುವಂತಹ ಡಬ್ಬಿಯನ್ನ ಅತ್ಯಂತ ಸೇಫ್ ಆಗಿ ಇರಿಸಿದ್ದಾನೆ. ಆದರೆ ಡ್ರಾಪ್ ಲೊಕೇಶನ್ ಹತ್ತಿರ ಬರ್ತಾ ಇದ್ದ ಹಾಗೆ ಆತನಿಗೆ ಅಲ್ಲಿ ಯಾರೂ ಕೂಡ ಕಂಡಿರಲಿಲ್ಲ. ಅಕ್ಕಪಕ್ಕ ಎಲ್ಲಿ ಹುಡುಕಾಡಿದ್ರೂ ಕೂಡ ಒಂದು ಮನೆ ಇಲ್ಲ. ಕಚೇರಿ ಅಪಾರ್ಟ್ಮೆಂಟ್ ಬಳಿ ಈ ಬಾಕ್ಸ್ಗಾಗಿ ಕಾಯ್ತಾ ಇರುವ ಯಾವ ಒಬ್ಬ ವ್ಯಕ್ತಿ ಕೂಡ ಆತನ ಕಣ್ಣಿಗೆ ಕಾಣಲಿಲ್ಲ. ಅದರ ಬದಲು ದೊಡ್ಡ ಬೆಟ್ಟದಂತಿದ್ದಂತಹ ಕೆಟ್ಟ ವಾಸನೆಯಿಂದ ಕೂಡಿದಂತಹ ಕಸದ ರಾಶಿ ಕಂಡು ಬಂದಿತ್ತು. ಬಹುಶಃ ತಾಂತ್ರಿಕ ಸಮಸ್ಯೆಯಾಗಿ ಬೇರೆ ವಿಳಾಸಕ್ಕೆ ಬಂದಿದ್ದೀನಿ ಅಂತ ಡೆಲಿವರಿ ಏಜೆಂಟ್ ಪಾರ್ಸಲ್ ಬುಕ್ ಮಾಡಿದಂತಹ ಮಹಿಳೆಗೆ ಫೋನ್ ಮಾಡಿದ್ದಾನೆ. ಮೇಡಮ್, ನಾನು ಇಲ್ಲಿ ಲೊಕೇಶನ್ ಅಲ್ಲಿದ್ದೀನಿ, ಇಲ್ಲಿ ಯಾರೂ ಕಾಣಿಸ್ತಾ ಇಲ್ಲ, ಈ ಪಾರ್ಸಲ್ ಅನ್ನ ನಾನು ಯಾರಿಗ್ ಕೊಡ್ಬೇಕು ಅಂತ ಪ್ರಶ್ನೆ ಮಾಡಿದ್ದಾನೆ. ಈ ವೇಳೆ ಸಿಂಪಲ್ ಆಗಿ ಮಹಿಳೆ ಉತ್ತರವನ್ನ ನೀಡಿದ್ದಾಳೆ. ಅಯ್ಯೋ, ಅದು ಯಾರಿಗೂ ಕೊಡಬೇಕಾಗಿಲ್ಲ, ಅಲ್ಲಿ ಕಸದ ತೊಟ್ಟಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಎಸೆದು ಬಿಡಿ, ನಾನು ಕಳಿಸಿರುವಂತಹ ಬಾಕ್ಸ್ ನಲ್ಲಿ ಕಸ ಇದೆ ಅನ್ನುವಂತಹ ಉತ್ತರವನ್ನ ಆ ಮಹಿಳೆ ಫೋನ್ ಕಾಲಲ್ಲಿ ಹೇಳಿದ್ದಾಳೆ.